ಅನೇಕ ಮಂದಿ ಹೊರಗಡೆ ಬಂದಿರಬಹುದು. ಆದ್ರೆ ನಾಗೇಂದ್ರ ಅವರ ಮೇಲೆ ಮಾತ್ರ ಚಾರ್ಜ್ ಶೀಟ್ ಹಾಕಿದ್ದಾರೆ ಅನ್ನಂತ ಮಾತು ನೀವು ನೆನ್ಪಿಡ್ಕೋಬೇಕನ್ನಂತ ಮಾತಲ್ಲಿ ನಾಗೇಂದ್ರ ಅವರ ಮೇಲೆ ಮಾತ್ರ ಚಾರ್ಜ್ ಶೀಟ್ ಹಾಕಿದ್ದಾರೆ. ಯಾರ ಮೇಲೆಗಳು ಚಾರ್ಜ್ ಶೀಟ್ ಹಾಕಲಿಲ್ಲ. ಕೇವಲ ನಾಗೇಂದ್ರ ಅವರ ಮೇಲೆಗಳು ಚಾರ್ಜ್ ಶೀಟ್ ಹಾಕುವಂತ ಕೆಲಸ ಮಾಡಿದ್ರ, ಅವ್ರ ಬೇಲ್ ಮೇಲೆ ಮತ್ತೆ ಹೊರಗಡೆ ಬರುವಂತ ಕೆಲಸ ಮಾಡಿದ್ರ. ಅಂತ ಚಾರ್ಜ್ ಶೀಟ್ ಹಾಕಿದಂತ ವ್ಯಕ್ತಿ, ಬೇಲ್ ಮೇಲೆ ಹೊರಗಡೆ ಇದ್ದಂತ ವ್ಯಕ್ತಿ, 185 ಕೋಟಿ ಭ್ರಷ್ಟಾಚಾರ ಮಾಡಿದಂತ ವ್ಯಕ್ತಿ ಪುನಃ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಬೇಕಾದಂತ ಪ್ರಶ್ನೆಯನ್ನು ಈ ಸರ್ಕಾರಕ್ಕೆ ನಾನು ಕೇಳ್ತೀನಿ. ನಾಗೇಂದ್ರ ಅವರು ಜನರಿಂದ ತಪ್ಪಿಸ್ಕೋಬಹುದು, ಈ ಸಮುದಾಯಗಳಿಗೆ ಮೋಸ ಮಾಡಿ ತಪ್ಪಿಸ್ಕೊಂಡಿರ್ಬೋದು. ಇಲ್ಲಿಂದ ಗೆದ್ದು ತಾವು ಈ ಜಿಲ್ಲೆಗೆ ಮಗುವನ್ನು ನೋಡ್ತಾ ಇದ್ದಂತೆ ಅನೇಕ ದಿನಗಳ ಕಾಲ ಬೆಂಗಳೂರಿನಲ್ಲಿದ್ದು ಈ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿದಂತ ವ್ಯಕ್ತಿಗಳು ಕಾಂಗ್ರೆಸ್ ಆಗಿರ್ಬೋದು. ಆದ್ರೆ ನಿಮಗೆ ಇವತ್ತು ನಮ್ಮಿಂದ ತಪ್ಪಿಸ್ಕೋಬಹುದು, ದೇವರು